ಕಸ ಪೂಜಾ ಓಯ್ ಡ್ಯೂಟಿ ಬಿತ್ತು. ಅಯ್ಯಪ್ಪ ಏನು ಹಿಂಗೆ ಕಾಣಿಸೋದಿಲ್ಲ. ಡ್ಯೂಟಿ ಬಿತ್ತು, ನಾನು ಡ್ಯೂಟಿ ಹೋಗಿ ಬರ್ತೀನಿ ಆಯಿತಾ. ಅಡುಗೆ ಮಾಡು, ಇದನ್ನೆಲ್ಲ ಕ್ಲೀನ್ ಮಾಡು. ಇದಾಯ್ತೈತೆ. ಓಕೆ ಓಕೆ. ಹೊಸ ಮೊಬೈಲ್ ತಗೊಂಡೆ ಇವಾಗ ನಾನು. ಸರಿ ನಾನು ಡ್ಯೂಟಿ ಹೋಯ್ತಾ ಇದ್ದೀನಿ. ಡ್ಯೂಟಿ ಬಿತ್ತು, ಡ್ಯೂಟಿ ಹೋಗಿ ಬರ್ತೀನಿ. ಹಾಂ, ಕಾಫಿ ಕೊಡೋ ಈಗ. ಕಾಫಿ ಬೇಡ ಬೇಡ, ಸುಮ್ಮನೆ ಇರಬೇಕು. ಊಟ ಮಾಡಲಿ. ಇತ್ತಗವಾ ರಸ್ಕು. ಏನು ಹೊಸಿ ಕೆಮ್ತಾ ಇದ್ದಾಳೆ ಅವಳು. ಬೇಡ 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 ಅಂದ್ರೂ ಐಸ್ ಕ್ರೀಮ್ ತಿಂತಾಳೆ ಒಂದೇ ಸಮನೆ. ಏಯ್ ಸೊಬ್ಬೆ, ಐಸ್ ಕ್ರೀಮ್ ಎಲ್ಲ ತುಂಬಿಡೋದು ಚಿನ್ನಮ್ಮ. ನೋಡಿ ಹೆಂಗೆ ಕೆಮ್ತಾ ಇದೀಯ ನೀನು ರಾತ್ರಿಯಿಂದ. ಹಾಂ, ಐಸ್ ಕ್ರೀಮ್ ತಿಂತೀಯಾ ಇನ್ನೊಂದ್ಸಲ? ಮಾತಾಡು. ಏನೋರು ತಿನ್ಬಾರ್ದಾಯ್ತಾ? ತಗೋ ಓಪನ್ ಮಾಡು. ಐಸ್ ಕ್ರೀಮ್ ತಿಂತೀಯಾ? ತಿನ್ಬಾರ್ದಾಯ್ತಾ ಐಸ್ ಕ್ರೀಮ್ನ? ಐಸ್ ಕ್ರೀಮ್ ತಿಂದ್ರೆ ಕೆಮ್ಮಲು ಐತೆ. ಅಯ್ಯೋ, ನನಗೆ ಹೊಡಿತೀಯಾ? ನನಗೆ ಕುಡಿತೀಯಾ? ನಾನು ಹೇಳೋದು ತಪ್ಪ ನಿನಗೆ? ಕೆಮ್ತಾ ಇದೆಯಾ, ತಿನ್ನಬೇಡ, ಕುಡಿಬೇಡ ಅಂತ ಹೇಳ್ತಾ ಇದ್ದೀನಿ. ಬಿಸಿನೀರು ಮಾತ್ರ ಕುಡಿಬೇಕು ನೀನು. ತಗೋ ಬೇಸಿಗೆ. ಅಯ್ಯಪ್ಪ ನೋಡಿ ಹೆಂಗೆ ಹೊಡಿತಾಳೆ. ಹಾಂ, ನೋಡ್ತೀನಿ, ತೋರಿಸ್ತೀನಿ ಇರೋ ಆಮೇಲೆ. ಏನು ನಾನು ಇಲ್ಲ ಎಂತಕ್ಕೆ ಅಲ್ಲೋಗು, ಅಲ್ಲಿ ಕೂತ್ಕೋಗಿ ನೀನು. ಹಂಗೆ ತೋರ್ಸೋಕ್ಕಾಗಲ್ಲ. ಅಲ್ಲಿ ಅಮ್ಮ ಏನು ಮಾಡ್ತೈತೆ ನೋಡಲ್ಲಿ. ಹಾಗೆ ಡ್ಯೂಟಿ ಬಿತ್ತು ಅಂತ ಹೇಳ್ಬಿಟ್ಟು ಮಟನ್ನು ಚಿಕನ್ ಅಲ್ಲಿ ತಂದುಕೊಟ್ಬಿಟ್ಟು ಡ್ಯೂಟಿಗೆ ಬಂದುಬಿಟ್ಟೆ. ಮಗನ ತೊಳೆದೇ ಬಂದುಬಿಟ್ಟಿದ್ದೀನಿ. ಸೊ ಇಲ್ಲೇ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅಲ್ಲಿಗೆ ಡ್ರಾಪ್ ಇತ್ತು. ಡ್ಯೂಟಿ ಮಾಡ್ತಾಯಿದ್ದೀನಿ. ಈಗ ನಮ್ಮ ಮನೆ ತವಿಂದ ಲಾಂಗ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಸೊ ಮತ್ತೆ ಹೋಗ್ಬೇಕು. ಮಧ್ಯಾಹ್ನ ಮೇಲೆ ಹೋಗ್ತೀನಿ. ಒಂದು 12 ಗಂಟೆ ಮೇಲೆ. ಯಾಕೆಂದರೆ 12 ಗಂಟೆ ಮೇಲೆ ಫುಲ್ಲು ಬಿಸಿಲಿರುತ್ತೆ, ಡ್ಯೂಟಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು 12 ಗಂಟೆವರೆಗೂ ಮಾಡಿ ಆಮೇಲೆ ಮನೆಗೆ ಹೋಗೋಣ ಅಂತ. ಸೊ ಇವತ್ತು ಬಾಡೂಟ, ಅದೇ ಯುಗಾದಿ ಹಬ್ಬದ್ದು ಹೊಸ್ತುಡ್ತು. ಸೊ ಹೊಸ್ತೋಡಕ್ಕೆ ಮಧ್ಯಾಹ್ನದಷ್ಟೊಳಗಡೆ ಅಡುಗೆ ಮಾಡಿರ್ತಾಳೆ. ಸೊ ಹೋಗ್ಬಿಟ್ಟು ಊಟ ಮಾಡಬೇಕು. ರೋಗಿ ಬಯಸಿದ್ದು ಹಾಲುವನ್ನ ಮತ್ತು ಡಾಕ್ಟ್ರು ಹೇಳಿದ್ದು ಹಾಲುವನ್ನ ಅಂದಂಗೆ ಡ್ಯೂಟಿ ನನಗೆ ಮನೆ ಕಡೆನೇ ಬಿತ್ತು. ಸೊ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ನಮ್ಮ ಮಗುವಿಗೆ ಜಾಸ್ತಿ ಕೆಮ್ಮಲಾಗ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದವಳೆ. ಬಾಯಿ ಹಿಡ್ಕೊಂಡಂಗೆ ಆಗ್ಬಿಟ್ಟೈತಂತೆ. ಅದಕ್ಕೆ ಒಂದು ಇಂಜೆಕ್ಷನ್ ಹಾಕ್ಸೋದಕ್ಕೆ ಕರ್ಕೊಂಡ್ಬಂದವಳೆ ಪೂಜಾ. ಸೊ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ ಹಾಸ್ಪಿಟಲು. ಸೊ ಹಾಸ್ಪಿಟ್ಲ್ ಹತ್ರ ಬಂದವ್ರೆ. ನಾನು ನೋಡ್ತಾ ಇದ್ದೀನಿ. ಇಲ್ಲೇ ಇತ್ತಲ್ಲ ಹಾಸ್ಪಿಟ್ಲು. ಇಲ್ಲೇ ಇದೆ. ಕನ್ಫ್ಯೂಷನ್ ಆಗ್ತೈತೆ. ಏಯ್ ಚಿನ್ನಮ್ಮ, ಎಲ್ಲಿಗೆ ಬಂದಿದ್ದೀಯ ನೀನು? ಹಾಸ್ಪಿಟ್ಲಿಗೆ ಬಂದಿದ್ದೀಯಾ? ಯಾಕೆ, ಏನಕ್ಕೆ ಬಂದಿದ್ದೆ ಹಾಸ್ಪಿಟ್ಲಿಗೆ? ಹಾಂ, ಇಲ್ಲೇ ಕೊಡ್ಲ, ಇಲ್ಲೇ ತಗೊಳ್ಳ. ಕೇಳ್ದವ ಏನಂತ ಪ್ರಾಬ್ಲಮ್ಮು? ಯಾವಾಗಲೂ ಧೂಪ ಧೂಣೆ ಮತ್ತು ಇದು ತುಂಬೆಲ್ಲ ಹೊಡೆಯೋಕೆ ಐತಿಯಾ? ಅವೆಲ್ಲ ಹೊಡೆಯಬಾರ್ದು ನೀನು. ಹೊಡೆದ್ರೆ ಹಿಂಗೆ ಆಗೋದು ನೋಡಿ. ಸರ್ ಎಷ್ಟಾಗುತ್ತೆ. ನೀನು ಧೂಪ ಅಂದ್ಕೊಂಡು ಕೆಲಸ ಅಂದ್ಕೊಂಡು ನೀನು ಕೆಲಸ ಮಾಡ್ಕೊಂಡೆ ನಿಲ್ಗತ್ತೀಯ. ಕೆಲಸ ಮಾಡಬಾರ್ದು ಜಾಸ್ತಿ. ಧೂಳಲ್ಲಿ ಕೆಲಸ ಮಾಡಿದಷ್ಟು ನಿಂಗೆ ಪ್ರಾಬ್ಲಮ್ಮು, ಆಯಿತಾ? ಬಾಯ್ಲಿಗೆ ಎಲ್ಲ ಹೋಗ್ತಾ ಇದೆಯಾ? ಏನು ಪೂಜಾ ಸಮಾಚಾರ? ಊಟ ಮಾಡ್ದ? ಪರವಾಗಿಲ್ಲ, ನೋಡದ ಇನ್ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿ ಗೊತ್ತದೆ. ಇಲ್ಲ ತೊಳಿಬೇಕಣ್ಣ. ಹತ್ತಿ ಬೇಕಾ? ನಿಧಾನ ಗೊತ್ತು ಚಿನ್ನಮ್ಮ. 5 ಸಲ ಕಡಿ. ನಿಧಾನಕ್ಕೆ ಬೇಗ ಹತ್ತಿ ಅಂತ ಹೇಳಿದ್ದು. ನಿಧಾನಕ್ಕೆ ಬೇಗ ಹತ್ತಿ ಅಂತ ಹೇಳಿದ್ದು. ಗ್ಲಾಸ್ ಹಾಕು. ಎಸಿ ಹಾಕಿದ್ದಾನೆ. ಎಸಿ ಎಲ್ಲ ಹೋಯ್ತದ ಮೇಲೆ. ಕೇಶ ಎಲ್ಲಾಗಿದೆ ನೀನು? ಹಾಸ್ಪಿಟ್ಲಿಗೆ ಯಾರು ತೋರ್ಸೋಕೆ ಹೋಗಿದೆ? ಹಾಸ್ಪಿಟ್ಲಿಗೆ ಅಜ್ಜಿ ತೋರ್ಸೋಕೆ. ನಿಂಗೆ ಕೆಂಪ್ಲಿತ್ತಲ್ಲ, ನೀನು ತೋರಿಸ್ಕೋಬೇಕು ತಾನೆ. ಬಿದೋಗಿದೆ ಕಣವ ಹುಷಾರು. ಕೆಂಪ್ಲಿತ್ತಲ್ಲ, ನಿಂಗೂ ತೋರಿಸ್ಕೋಬೇಕು ತಾನೆ. ನೀನು ತೋರಿಸ್ಕೋಬೇಕು ತಾನೆ ಕೆಂಪ್ಲಿತ್ತಲ್ಲ. ಸಿರಪ್ ಕೊಡ್ದಿಲ್ಲ ಅದು.
ಸೊ ನಮ್ಮ ಅವನಿಗೆ ಕೆಂಬ್ಳು ಜಾಸ್ತಿ ಆಗ್ಬಿಟ್ಟಿತ್ತು ರಾತ್ರಿಯಿಂದ. ನಾನಂತೂ ನೋಡೋಕ್ಕೆ ಆಗ್ತಿರಲಿಲ್ಲ, ನಂಗಂತೂ ಯಪ್ಪ ನೀವು ಬೇಜಾರಾಗ್ಬಿಡೋದು. ಇವಾಗ ಇದು ನೋಡಿದ್ದು ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ತೋರಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದೀವಿ. ಕೆಂಬ್ಳಿಗೆ ಕೆಂಬ್ಳು ಅಂತ ಇಡಬಾರ್ದು ಹೆಸರು. ಇನ್ನೇನು ಮಾಡಿ, ಹೆಸರು ಹೇಳಿದ್ರೆ ಬರ್ತದೆ ಅಂತ ಇಡ್ಬೇಕು ಹೆಸರು. ನಿನ್ ಮೇಲೆ 17 ಹೇಳ್ಬಿಡು. ಅಪ್ಪ ಏನ್ ಮಾಡ್ತದವ? ವಾಕ್ ಮಾಡಕ್ ಬಂದಿದೆ. ಹಾ ಅಷ್ಟೊತ್ತಿಗೆ ಅಲ್ಲಿ ಬರ್ತೈತೆ, ಆಲೆ ಪೂಜೆ ಬಂತಾ ಇತ್ತು. ಹೌದಾ? ಅಪ್ಪ ನೋಡ್ಕೊಂಡ್ ಬಂದಿದ್ನಂತಲ್ಲ ಬೆಳಗ್ಗೆ, ಹೇಳಿಲ್ಲ ನಿನ್ಗೆ? ಮತ್ತೆ ಲೇಟು ತೆಗಿಯೋದು ಇನ್ನೊಂದು 1/4 ಗಂಟೆ ಅಂದಿದ. ಹಾ ಹಾ ಅದೇ ಕಣವ, ನೀನು ಜಾಸ್ತಿ ಧೂಳು ದುಂಬು ಈ ಗಂಧದ ಕಡ್ಡಿ ಬಗ್ಗೆ ಇದನ್ನೆಲ್ಲ ಇದು ಮಾಡ್ಬಿಡು, ಜಾಸ್ತಿ ಅವಾಯ್ಡ್ ಮಾಡು ಆಯ್ತಾ? ಅವೆಲ್ಲ ಅದರಿಂದನೇ ಜಾಸ್ತಿ ನಿಮಗೆ ಇದಾಗೋದು, ಅಲರ್ಜಿ. ಅದು ಆ್ಯಕ್ಚುಲಿ ಲೈಫ್ ಟೈಮ್ ಇರುತ್ತಂತ ಅವರೇ ಹೇಳ್ತಾವ್ರೆ ಆಯ್ತಾ? ಎಲ್ಲಿಗೆ ಹೋಗೋದಾ? ಮನೆಗೆ ಹೋಗೋದಾ? ಸರಿ ಆಯ್ತು. ಸೊ ನಾವು ನಮ್ಮ ಅತ್ತೆ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೀವಿ. ನನ್ನ ಮಗಳು ನೋಡಿ, ಸೊ ಅವಳೆ ಹಾಕತ್ತವಳೆ ಬಟ್ಟೆನ. ಹಾಕೋ ಮಗಳು, ಹಾಕೋ ಹಾಕೋ, ಚೆನ್ನಾಗಿ ಹಾಕೋ. ಹಾಕತ್ತಾ ಇದೀಯೋ ಬಟ್ಟೆನ? ಐಸ್ ಅಲ್ಲ ಕಡೆ, ಐಸ್ ನೋಡಲ್ಲಿ, ನೀನು ಹಾಕೋದಿಲ್ಲ ಹಂಗೆ ಹಾಕತ್ತದ ಅದು ಮಗ. ಸೂಪರ್ ಮಗಳ, ಕಲ್ತ್ಬಿಟ್ಟಲ್ಲ ಮಗಳೇ ಲಂಗೆ ಎಲ್ಲ ಹಾಕದ. ವಾವ್, ಇದ್ಯಾವ್ದು ಇದು ಹಿಂಗೆ ಹಾಕತ್ತ? ಅದ್ಯಾ ಹಿಂದೆ ಕೌಸಿಯ? ಇದೇನಿದು? ಒಳಗಡೆ ಎಲ್ಲ ಕಳಿಸ್ತು, ಹಿಂಗೆ ಹಾಕಬೇಕಾಯ್ತಾ? ಸೂಪರ್ ಮಗಳೇ, ಗುಡ್ ಗುಡ್, ಸಕ್ಕದಾಗ ಹಾಕೊಂಡೆ. ನೀನು ನೋಡಲಿ, ನೀನು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಆಗ್ತಿಲ್ಲ. ನಿನ್ನ ಪಾಪನ ಇದ್ರ ಹೆಸರು ಪುಟ್ಟಿ. ಪುಟ್ಟಿಗೆ ಡಿಶೂಮ್ ಮಾಡ್ಬಿಡ್ಲಾ? ಡಿಶೂಮ್ ಅಂತ ಮಾಡ್ತೀನಿ ನಾನು ಇಲ್ಲಿ ಗೋಲಿ. ಹಿಡ್ಕ ಡಿಶೂಮ್ ಮಾಡ್ತೀನಿ. ಬಾ ತಗೋ ಬಟ್ಟೆ ಹಾಕೊಡ್ತದೆ. ಬಾ ಮಗಳೇ, ಬಿಸಾಕ್ಬಿಟ್ಟು ಬರ್ತಾವಳೆ. ಡಿಶೂಮ್ ಮಾಡಿ ನಿಂಗೆ ಡಿಶೂಮ್ ಮಾಡ್ತೀನಿ ಬಾ. ನಾನು ನಿಂಗೆ ಮಾಡ್ತೀನಿ ಈ ಡಿಶೂಮ್. ಈಗ ಅಲ್ದವ್ರದಂತಗ ಡಿಸ್ಕೋ ಟೀ ಶರ್ಟ್ ಬಿಚ್ಚು, ಬೇಗ ಹೋಗೋದ ಬರೋದಿಲ್ಲ. ಚಿನ್ನಮ್ಮ ನಂಗೆ ಇನ್ನೂ ಊಟನೇ ಕೊಡ್ಲಿಲ್ಲ. ನೀನು ಊಟ ಕೊಡ್ಬೇಕು. ಏನು ಇಷ್ಟೊಂದು ಬೆವರ್ತದೆಯಲ್ಲ? ಇಲ್ಲೋಡು ಹೆಂಗೆ ಬೆವರ್ತದೆ. ಏನು ಸೆಕೆನೇ ಇಲ್ಲಪ್ಪ. ನಾವು ನೋಡಿ ಯಾವ ಥರ ಇದೀವಿ ಸ್ಮಾರ್ಟಾಗಿ. ಈಗ ಮುಸುಡಿ ತೊಳೆದ್ಬಿಟ್ಟು ಸ್ಮಾರ್ಟಾಗಿ ರೆಡಿ ಆಗ್ತೀನಿ. ನುಲಿತಾವಳೆ ನನ್ನ ಮಗಳು. ಅವಳು ಮಕ್ಕ ತೊಳೆದಿಲ್ಲ ಬೆಳಗ್ಗೆ ಅಂತ, ಹಂಗೆ ಊಟ ಮಾಡಿಸ್ಬಿಟ್ಟಿದ್ದೆ. ಅಲೆ ಮಕ್ಕ ಎಲ್ಲ ತೊಳೆದಿ ಅವಳು ಪೌಡ್ರ್ ಎಲ್ಲ ಹಾಕ ರೆಡಿ ಆಗಿದ್ಲು ಕಣ. ಕರ್ಕೋಗಕ್ಕೆ ನೋಡಿ ಎಷ್ಟು ಚೆನ್ನಾಗದೆ. ತೊಳೆದಿರೋದು ಹಿಂಗ ಆಗ್ಬಿಟ್ಟದ ಅಲೆ. ಅಯ್ಯೋ ಇವಾಗಲೇ ಹಿಂಗೆ, ಇನ್ನು ಮುಂದಕ್ಕೆ ಇನ್ನು ಹಂಗ. ಇವಾಗಲೇ ಹಿಡಿಯಕ್ಕೆ ಆಯ್ತಾ ಇಲ್ಲ ಇದ. ಆಮೇಲೆ ತೋರ್ಸು ಪೋಸ್. ಅಡ್ರಗಾಲ ಹಾಕ್ಬೇಡ. ಏನ್ ಹಾಕಬಿಟ್ಟೆ? ಬಟ್ಟೆ ಫ್ರಾಕ್ ಹಾಕಬಿಟ್ಟೆ. ಫ್ರಾಕ್ ಅದ್ರ ಹೆಸರು ಫ್ರಾಕ್ ಅಲ್ಲ, ಮಿಡ್ಡಿ. ಅದು ಮಿಡ್ಡಿನಾ? ಫ್ರಾಕ್ ಅಲ್ಲ ಅದು ಮಿಡ್ಡಿ. ಫ್ರಾಕ್ ಅಂದ್ರೆ ಅಲ್ಲಿಂದ ಕೆಳಗಡೆವರೆಗೂ ಒಂದೇ ಇರಬೇಕು. ಹೌದಾ? ಇದು 2 ಐಟಮ್ ಐತಲ್ಲ. ಸಾಕು ಬಿಡು ಮಗಳೇ, ನುಲಿಬೇಡ ಜಾಸ್ತಿಯಾ. ಕಣ್ಣಸ್ತ್ರ ಆಗ್ಬಿಡ್ತದ ನಿಂಗೆ. ಆಮೇಲೆ ಎಲ್ಲರೂ ಕಣ್ಣಾಕ್ಬಿಡ್ತಾರೆ. ವಿಡಿಯೋ ಬೇರೆ ಮಾಡ್ತಾವನಿ. ಏನು ಚಿನ್ನಮ್ಮ ಹಂಗೆ ನೊಟ್ಟಿಗೆಗಳು ಹಂಗೆ ಬಂದ್ಬಿಟ್ಟು ಕಣ್ಣಸ್ತ್ರ ಆಗ್ಬಿಟ್ಟದ. ಅಲ್ಲಿ ನಮ್ಮ ಕಣ್ಣೇ ಬಿದ್ದೋಯ್ತು ಅದ್ರ ಜೊತೆಗೆ. ನೋಡು ನಿಮ್ಮ ಮಗು ಎಷ್ಟೊಂದು ಬೆವರ್ತಾವಳೆ. ವರ್ಷು ಅಲ್ಲ ವರ್ಷು. ಸರಿ ಚಿನ್ನಮ್ಮ, ಆಯ್ತಾ? ರೆಡಿ ಆಯ್ತಾ? ರೆಡಿ ಆಯ್ತು, ಬ್ಯಾಗ್ ರೆಡಿ ಆಯ್ತು. ಬಾ ಊಟ ಕೊಡು ಬಾ ಪಟ ಅಂತ. ಗೈಸ್ ನಾವು ಇನ್ನೂ ಊಟ ಮಾಡಿಲ್ಲ. ವರ್ಷದೊಳಗೂ ಊಟ ಇಲ್ಲಿ ಊಟ ಮಾಡ್ಕೊಂಡು ತಿರ್ಗಾ ಅತ್ತೆ ಮನೇಲಿ ಹೋಗಿ ಒಂದು ಸ್ವಲ್ಪ ಊಟ ಮಾಡಬೇಕು. ಸೊ ಬನ್ನಿ ಇಲ್ಲಿ ಫಸ್ಟು ನನ್ನ ಹೆಂಡತಿ ಯಾವ ಥರ ಮಾಡಿದ್ದಾಳೆ ಅನ್ನೋದನ್ನ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಹೇಳ ಮಾತಾಡೋ. ನಾವು ಶೀಲಾಜಿ ಮನೆ ಹೋಯ್ತಾನೆ. ಏನವ? ಎಲ್ಲಿರೋದು ಶೀಲಾಜಿ ಮನೆ? ದೂರ ಆಯ್ತಾ? ದೂರ ಅಲ್ಲ, ಅದು ಚಾಮರಾಜಪೇಟೆಯಲ್ಲಿ ಶೀಲಾಜಿ ಮನೆ ಐತೆ. ಅಲ್ಲಿಗೆ ಹೋಯ್ತಾ ಇದೀವಿ. ಹೆಂಗೆ ಮ್ಯಾಲೆ ಹೋಯ್ತಾವಿ ಬಂಗಾರ. ಸೊ ಇವತ್ತು ವರ್ಷದೊಳಗಡೆ ಪ್ರಯುಕ್ತ ಸ್ಪೆಷಲ್ ಆಗಿ ಎಲ್ಲರೂ ಊಟ ಮಾಡ್ಬಿಟ್ಟವ್ರೆ. ನಮ್ಗೆ ಮಾತ್ರ ಮಡಗಿರೋದು ಚಿಕನ್ ಇರೋದೇ ಹಂಗಲ್ಲ. ಮಟನ್ನು ಇದು ರೈಸ್ ಇಷ್ಟೇ ಮಾಡಿದ್ದಾರೆ ನಾವು. ಏನು ರೈಸ್ ಇಷ್ಟೊಂದು ಆಯ್ತು ಚಿನ್ನಮ್ಮ, ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ರೈಸ್. ಇದೇನಿದೆ? ಇದು ನನ್ನದೇ.
ಸರಿ ಓಕೆ, ಇವಾಗ ಊಟ ಮಾಡುವಂಥ ಸಮಯ. ಬನ್ನಿ ಊಟ ಮಾಡೋಣ. ಪೂಜೆ ಹೆಂಗೆ ಚಿನ್ನಮ್ಮ ಬೇಗ ತಗೋಬಾ ಊಟನ, ವರ್ಷದೊಡ್ಕೋ ಸ್ಪೆಷಲ್ಲು. ಸ್ಪೆಷಲು ತಿಂದು ಟೇಸ್ಟ್ ಮಾಡಿ ಹೇಳ್ರಿ ಹಿಂಗೈತೆ. ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ, ವರ್ಷದೊಡ್ಕೋದು. ಓಕೆನಾ? ನೋಡಿ ನಮ್ಮ ಮನೇಲಿ ಇವತ್ತು ಚಿಕನ್ನು, ಮುದ್ದೆ ಅನ್ನ ಮತ್ತು ಮಟನ್ನು. ಸೊ ಸೈಡ್ಸು ಇಷ್ಟೇ ಮಾಡಿರೋದು, ಸಿಂಪಲಾಗಿ ಮಾಡಿದ್ದೀವಿ. ಸೊ ಇದು ಚೀಟಿಗೆ ಹಾಕಿದ್ದು ಕಬಾಬ್ ಅದೈತೆ, ಅದು ಅಣ್ಣಂಗೆ. ನಾವು ಕಬಾಬ್ ಎಲ್ಲ ತಿಂದಿದ್ದೀವಿ, ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದ್ರಿಂದ. ಸೊ ಸಾಯಂಕಾಲಕ್ಕೆ ನಮ್ಮ ಅಮ್ಮ ಮಾಡ್ಕೊಡ್ತದಲ್ವಾ ಕಬಾಬ್ ಎಲ್ಲನ. ಸರಿ ಬಾ ನೀನು. ಸೊ ಬನ್ನಿ. ಹಾಂ ನೀವು ಬನ್ನಿ ಏನು. ಸರಿ ಓಕೆ, ಊಟ ಆಮೇಲೆ ಸಿಗೋಣ ಆಯಿತಾ? ಸೊ ಊಟ ಎಲ್ಲ ಮುಗಿದೇ ಆಯಿತು. ನೋಡಿ ಹಂಗಿತ್ತು ಹಿಂಗಾಯ್ತು. ನಾವು ನೋಡಿ ಹೆಂಗೆ ತಿಂದಿದ್ದೀವಿ. ಫುಲ್ಲು ಮಸಾಲ ಜಾಸ್ತಿ ತಿನ್ನೋಕ್ಕಾಗಲ್ಲ, ತಿನ್ನೋಕ್ಕಾಗಲಿಲ್ಲ, ಹೆಂಗೆ ಬಿಟ್ಬಿಟ್ಟಿವಿ. ಹೇಳಿ ನೋಡಿ ಹೆಂಗೆ ತಿಂದವಳೆ. ತಿಂದಿರೋದು ಹಸಿ ಆದರೆ ಬಾಯಿ ತುಂಬ ಬೆತ್ಕೊಂಡವಳೆ. ಆದರೆ ಸೊ ಬನ್ನಿ, ಲೇಟ್ ಆಯ್ತು. ಈಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ನಮ್ಮ ಅತ್ತೆ ಮನೆ ಲೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸಿಗೋಣ. ಸಿನಿಮಾ ಬಾಯ್. ಕೆಲ್ಸಕ್ಕೆ ಹೋಗಿದ್ದೆ, ರಾತ್ರಿ ಬರ್ತೀನಿ ಆಯಿತಾ? ರಾತ್ರಿಗೆ ಬರ್ತೀನಿ. ಓಕೆ ಬಾಯ್. ಹಾಂ ಇಲ್ಲಿಗೆ ಬರೋದು ಬೇಡವಾ? ರಾತ್ರಿಗೆ ಬರೋದು ಬೇಡವಾ? ಹಾಂ ಏನೋ ನಾ ಅಲ್ಲಿಗೆ ಹೋಗ್ಲಾ ಇಲ್ಲಿಗೆ ಬರಲ್ಲ ರಾತ್ರಿಗೆ ಕೆಲಸ ಮುಗಿಸ್ಕೊಂಡು. ಏನು ಇಬ್ಬರು ಮ್ಯಾಚಿಂಗ್ ಆಗ್ಬಿಟ್ಟಿದ್ದಾರಾ? ಇವಾಗ ನೋಡ್ತಾ ಇದ್ದೀನಿ ನಾನು. ಬಾಯ್. ಅದೇ ಕೆಂಬಳು ಸಿರಪ್ ಹಾಕಲ್ಲ ಪೂಜಾ. ಸರಿ ಬಾಯ್. ಹ್ಞೂ